ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಸ್ಟಾರ್ಗಳ ಹಾಡಿಗೆ ಹೆಜ್ಜೆ ಹಾಕಿದ ಚಿಣ್ಣರು, ತಾವೇನೂ ಕಮ್ಮಿ ಇಲ್ಲ ಅನ್ನೋ ರೀತಿ ಕುಣಿದು ಕುಪ್ಪಳಿಸಿದ ದೊಡ್ಡವರು. ಈ ದೃಶ್ಯಗಳು ಕಂಡುಬಂದದ್ದು ಸೋಮಕ್ಷತ್ರಿಯ ವೈಷ್ಣವ ಸಮಾಜದ ಸ್ಪೆಷಲ್ ಪ್ರೋಗ್ರಾಂನಲ್ಲಿ. ಕತ್ರಿನಾಳ ಶೀಲಾ ಕಿ ಜವಾನಿ, ಸಲ್ಮಾನ್ ಖಾನ್ರ ಡಿಂಕಚಿಕ, ಅಬ್ಬಾ ಮಕ್ಕಳು ಕುಣಿದದ್ದೇ ಕುಣಿದದ್ದು. ಅಂದಹಾಗೆ ಇದು ದಕ್ಷಿಣ ಕನ್ನಡ ಸೋಮಕ್ಷತ್ರಿಯ ವೈಷ್ಣವ ಸಮಾಜದವರು ಆಯೋಜಿಸಿದ್ದ ಪ್ರತಿಭಾ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಸೋಮಕ್ಷತ್ರಿಯ ಸಮಾಜದವರೆಲ್ಲ ಪ್ರತಿ ವರ್ಷ ಒಂದೆಡೆ ಸೇರ್ತಾರೆ. ನಾನು ಇದು ಹಿಪ್ ಹಾಪ್ ಸಾಂಗ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? 1 ವೀಕಿಂದ. ಯಾವ ಸಾಂಗ್ ಅದು ತೆಲುಗು, ಇಂಗ್ಲಿಷ್ ಮತ್ತು ಹಿಂದಿ 3 ಮಿಕ್ಸು ಹಿಪ್ ಹಾಪ್ ಸಾಂಗು. ಇನ್ನು ದೊಡ್ಡವರ ಸಂಭ್ರಮವೂ ಜೋರಾಗಿತ್ತು. ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕಿ ನಲಿದ್ರು ಪೋಷಕರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಇತರ ಕ್ರೀಡೆಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿಭಾವಂತರಾಗಿರುವವರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಒಟ್ನಲ್ಲಿ ಚಿಣ್ಣರ ಕಲರವ, ದೊಡ್ಡವರ ಸಂಭ್ರಮದೊಂದಿಗೆ ಕಾರ್ಯಕ್ರಮ ಭರ್ಜರಿ ಕಲರ್ಫುಲ್ ಆಗಿತ್ತು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಲಾ ವಾರ್ಷಿಕೋತ್ಸವ ಅಂದ ತಕ್ಷಣ ನೆನಪಾಗೋದು ರಂಗು ರಂಗಿನ ಡ್ಯಾನ್ಸ್, ನಾಟಕ, ಹಾಡುಗಳು. ಆದರೆ ಇಲ್ಲೊಂದು ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವದಲ್ಲಿ ಎಲ್ಲವೂ ಭಿನ್ನ. ಹೇಗೆ ಅಂತೀರಾ? ಈ ವರದಿ ನೋಡಿ. ಹೀಗೆ ಸುಮಾರು 6 ಅಡಿ ಎತ್ತರದ ತಂತಿ ಮೇಲೆ ನಡೆದಾಡೋದು, ಬೆಂಕಿಯ ಮಧ್ಯೆ ಹಾರುವ ಸಾಹಸಿಗರನ್ನ ನೋಡಿ ಇದೇನಪ್ಪ ಅಂತ ಮೂಗಿನ ಮೇಲೆ ಬೆರಳಿಟ್ಟಿರಬಹುದಲ್ವಾ? ಆದರೆ ಇದು ಜಾದೂಗಾರರ ಮೋಜು ಅನ್ಕೋಬೇಡಿ, ಇದು ವಿದ್ಯಾರ್ಥಿಗಳ ಕರಾಮತ್ತು. ಬೆಂಗಳೂರು ದಕ್ಷಿಣದ ಚೆನ್ನೇನಹಳ್ಳಿ ಜನಸೇವಾ ವಿದ್ಯಾಕೇಂದ್ರದ ಶಾಲಾ ಮಕ್ಕಳಿಗಿಂದು ಸಂಭ್ರಮದ ದಿನ. ಮೈ ನವಿರೇಳಿಸುವ ಪ್ರದರ್ಶನ ನೀಡುವ ಮೂಲಕ ಶಾಲಾ ವಾರ್ಷಿಕೋತ್ಸವ ಆಚರಿಸಿದ್ರು ವಿದ್ಯಾರ್ಥಿಗಳು. ಈ ಸಮಾಜಕ್ಕಾಗಿ ಬದುಕಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರಿಗೆ ಕೆಲವೊಂದು ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಬೆಳಿಗ್ಗೆ ಒಂದು ಸಾಮೂಹಿಕ ಪ್ರಾರ್ಥನೆ, ಸಹಜೀವನ, ಸಹಬಾಳ್ವೆ, ಅದನ್ನು ನಾವೆಲ್ಲರೂ ಒಂದು ಅನ್ನತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು. ಮಲ್ಲಕಂಬ, ಸೈಕಲ್ ಸವಾರಿ, ಬಾಟಲಿ ಮೇಲೆ ಮಾಡಿದ ವಿವಿಧ ಸಾಹಸಗಳು ಪ್ರೇಕ್ಷಕರನ್ನ ರೋಮಾಂಚನಗೊಳಿಸಿದ್ವು. ನನ್ನ ಮಗ ಇಲ್ಲಿ ಓದ್ತಿದ್ದಾನೆ, ತುಂಬಾ ಶಿಸ್ತು ಇದು ಕಲ್ತಿದ್ದಾನೆ. ತುಂಬ ಚೆನ್ನಾಗಿ ಎಜುಕೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಇದೊಂದು ಉತ್ತಮ ವೇದಿಕೆಯಾಯಿತು. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಾಹಿತಿ ಹಾಗೂ ಪತ್ರಕರ್ತ ಜೋಗಿ ಬರೆದ Facebook.com ಮಾನಸ ಜೋಶಿ ಪುಸ್ತಕವನ್ನು ಖ್ಯಾತ ಚಲನಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ಬಿಡುಗಡೆಗೊಳಿಸಿದರು. ಬಸವನಗುಡಿಯ ವಾಡಿಯ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಂಗಾಧರ್ ಬೆಳ್ಳಾರೆ, MS ಶ್ರೀರಾಮ್ ಸೇರಿದಂತೆ ಇತರರು ಕೂಡ ಹಾಜರಿದ್ದರು. ಕಥೆ, ಕಾದಂಬರಿ ಸೇರಿದಂತೆ ಹಲವಾರು ಪುಸ್ತಕಗಳನ್ನು ರಚಿಸಿರೋ ಜೋಗಿ Facebook.com ಮಾನಸ ಜೋ ಈ ಪುಸ್ತಕ 22ನೇ ಪುಸ್ತಕವಾಗಿದೆ. ಬೆಂಗಳೂರಿನ ಅಂಕಿತಾ ಪ್ರಕಾಶನದವರು ಈ ಪುಸ್ತಕವನ್ನ ಪ್ರಕಟಿಸಿದ್ದಾರೆ. ಇತ್ತೀಚಿನ ಹೊಸ ಫ್ಯಾಷನ್ ಅಂದ್ರೆ ನನ್ನ ಬೈಯೋದು. ಎಷ್ಟೇ ಮಾಡಿದ್ರು ಕೂಡ ಕೊನೆಯಲ್ಲಿ ಕರೆಕ್ಟ್ ಆಗಿ. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿದೆ ಅಂತ ಬನ್ನಿ ನೋಡೋಣ.
22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,990 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ ಯಾವುದೇ ಏರಿಳಿತವಿಲ್ಲ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,800 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 10 ರೂಪಾಯಿ ಏರಿಕೆಯಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.